ತುಂಬ ಸರಳವಾಗಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನೂ ಉಪಯೋಗಿಸದೆ ಒಂದು ಮಸಾಲ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ ಮಾವಿನಕಾಯಿ ಸೀಸನ್ ಆದ್ದರಿಂದ ಆರಾಮ್ಸೆ ಮಾವಿನಕಾಯಿ ಸಿಗುತ್ತೆ. ಈ ರೀತಿ ಒಂದು ಚಿತ್ರಾನ್ನ ಮಾಡಿ ನೋಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಮೊದಲಿಗೆ ಇಲ್ಲಿ ಒಂದು ಇಡಿಯಷ್ಟು ತೆಂಗಿನಕಾಯಿನ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1.5 ಸ್ಪೂನಷ್ಟು ಸಾಸಿವೆ, ಹುರಿಯೋದೇನು ಬೇಡ, ಹಸಿದೇ ಹಾಕಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. 1.5 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ 8ರಿಂದ 9 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟ್ ಅನುಸಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಕರಿಬೇವು, 1 ಸ್ಪೂನ್ ಕಲ್ಲುಪ್ಪು, ಸ್ವಲ್ಪ ಹಿಂಗು, ಸ್ವಲ್ಪ ನೀರನ್ನ ಹಾಕಿ ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಯಾನ್ಗೆ ಇಲ್ಲಿ 3ರಿಂದ 4 ಸ್ಪೂನು ಅಡುಗೆ ಎಣ್ಣೆನ ಹಾಕಿ ಈಗ ಕಡಲೆ ಬೀಜ ಹಾಕಿ ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಅದನ್ನು ಮಸಾಲೆ ಎಲ್ಲ ಬಾಡಿಸೋ ಅಷ್ಟರೊಳಗೆ ಇದು ಮೆತ್ತಗಾಗ್ಬಿಡುತ್ತೆ ಕಡಲೆ ಬೀಜ. ಅದರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ರೆಸಿಪಿಗಳು ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಂತರ ಕರಿಬೇವು, ಇಂಗು ಇವೆಲ್ಲ ಹುರ್ಕೊಂಡ ನಂತರ ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅದನ್ನು ತೊಳೆದಿರೋ ಒಂದು ಅರ್ಧ ಗ್ಲಾಸ್ ನೀರನ್ನು ಕೂಡ ಸೇರಿಸಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಮಸಾಲ ಆಯಿಲ್ ಬಿಡೋ ಸ್ಟೇಜ್ವರೆಗೂ ಈ ಹಂತದವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಆಲ್ಮೋಸ್ಟ್ 3ರಿಂದ 4 ನಿಮಿಷಕ್ಕೆ ಈ ಸ್ಟೇಜಿಗೆ ಬಂದುಬಿಡುತ್ತೆ. ನಾವು ನೀರನ್ನ ಎಷ್ಟು ಕಮ್ಮಿ ಹಾಕ್ಕೊಳ್ತೀವೋ ಅಷ್ಟು ಬೇಗ ಈ ಸ್ಟೇಜಿಗೆ ತಲುಪುತ್ತೆ. ಈಗ ಇದು ನನಗೆ ಒಂದು 4ರಿಂದ 5 ನಿಮಿಷ ತೊಗೊಳ್ತು. ನಂತರ ಇಲ್ಲಿ ನಾನು ಮಾವಿನಕಾಯಿ ತುರಿದಿರೋದು, ದೊಡ್ಡ ಗಾತ್ರದ್ದಾದರೆ ಅರ್ಧ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ಮಾವಿನಕಾಯಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಇಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಕೋಬೋದು, ಹುಣಸೆ ರಸ ಬಿಟ್ಕೋಬೋದು. ಲೆಮನ್ ಹಾಕೋದಾದರೆ ಈಗ ಈ ಥರ ಬಾಡಿಸ್ಕೊಳಕ್ಕೆ ಹಾಕೊಳ್ಳೋದು ಬೇಡ, ಅನ್ನ ಮಿಕ್ಸ್ ಮಾಡ್ಬೇಕಾದ್ರೆ ಹಾಕಿದ್ರೆ ಸಾಕು. ಹುಣಸೆ ಹಣ್ಣಾದರೆ ಇದೇ ಸ್ಟೇಜಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸ ಬಿಟ್ಕೊಂಡ್ರೆ ಆಯ್ತು ಅಷ್ಟೇ. ಈಗ ನಾನು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಲ್ಲಿ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಆಯಿಲ್ ಬಿಡೋ ಸ್ಟೇಜ್ವರೆಗೂ ಇದು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಚಿತ್ರಾನ್ನದಲ್ಲಿ ನಾವು ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಈ ರೀತಿ ಬಾಡಿಸ್ಕೊಳ್ತೀವೋ ಅಷ್ಟು ರುಚಿಕರವಾಗಿ ಬರುತ್ತೆ. ನಾನು 1 ಕಪ್ನಷ್ಟು ರೈಸ್ನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ. ಈಗ ಅದರೊಂದಿಗೆ ಹಾಕಿ ಗೊಜ್ಜು ಜಾಸ್ತಿ ಇದ್ದರೆ ಎತ್ತಿಟ್ಕೋಬೋದು, ಇಲ್ಲ ಸರಿಯಾಗುತ್ತೆ ಅನ್ನೋದಾದರೆ ಎಲ್ಲ ಅನ್ನನೂ ಹಾಕಿಬಿಟ್ಟು ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ನೈಟ್ ಡಿನ್ನರ್ಗೆ ಎಲ್ಲದಕ್ಕೂ ರುಚಿಕರವಾಗಿರುತ್ತೆ. ತುಂಬ ಸರಳ ವಿಧಾನ. ಮೇಲೆ ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ ಹಾಕಿದ್ರೆ ಮಸಾಲ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ. ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.